ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ 1000 ದಿನಗಳು ತುಂಬಿರುವಂತಹದ್ದು. ಈಗಾಗಲೇ ಸಿದ್ದರಾಮಯ್ಯ ಅವರ ಸರ್ಕಾರ ಇದೆಯಲ್ಲ, ಕಾಂಗ್ರೆಸ್ ಸರ್ಕಾರ ಬಂದು 1000 ದಿನ ಈಗ ಕಳೆದಿರುವಂತಹದ್ದು. ಈ 1000 ದಿನಕ್ಕೆ ಈಗಾಗಲೇ ಒಂದಷ್ಟು ಹಲವು ವಿಚಾರಗಳು ಕೂಡ ಬಯಲಿಗೆ ಬಂದಿರುವಂತಹದ್ದು. ಸಿದ್ದರಾಮಯ್ಯರು ಈಗಾಗಲೇ ನಮ್ಮ ಸರ್ಕಾರ ಬಂದು 2.5 ವರ್ಷ ಆಯಿತು. 2.5 ವರ್ಷದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಾವು ಏನನ್ನ ಮಾತು ಕೊಟ್ಟಿದ್ವಿ ಆ ಮಾತುಗಳನ್ನು ನಾವು ನಡೆಸಿಕೊಂಡಿದ್ದೇವೆ. ಅಂದರೆ ಗ್ಯಾರಂಟಿ ಯೋಜನೆಗಳು, ಪಂಚ ಗ್ಯಾರಂಟಿಗಳಿದಾವಲ್ಲ, 5 ಗ್ಯಾರಂಟಿಗಳಿದಾವಲ್ಲ, ಆ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ನಮ್ಮ ಸರ್ಕಾರ ಕಂಪ್ಲೀಟಾಗಿ ಯಶಸ್ವಿಯಾಗಿದೆ ಅನ್ನೋ ಒಂದು ಅರ್ಥದಲ್ಲಿ ಸಿದ್ದರಾಮಯ್ಯವರು ಈಗ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಆದರೆ ಈ 1000 ದಿನದ ಕಾರ್ಯಕ್ರಮದಲ್ಲಿ, ಅಂದರೆ ಕಾಂಗ್ರೆಸ್ ಸರ್ಕಾರ ಬಂದು ಕರ್ನಾಟಕದಲ್ಲಿ 1000 ದಿನ ಆಗಿರುವಂತಹದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಕೂಡ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಸಂಭ್ರಮದ ಆಚರಣೆ ಸಿದ್ದರಾಮಯ್ಯ ಅವರು ಮಾಡ್ಕೊಂಡು ಬರ್ತಾಲೇ ಇದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಒಂದು ವಿಚಾರನ ಹೇಳಲೇಬೇಕಾಗುತ್ತೆ. ಈ ಒಂದು ಸಾಧನಾ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದ ಸಚಿವರುಗಳು ಎಲ್ಲರೂ ಬಂದರು. ಆದರೆ ಹೈಕಮಾಂಡ್ ಮಾತ್ರ ಈ ಒಂದು ಸಾಧನಾ ಸಮಾವೇಶಕ್ಕೆ ಬರಲೇ ಇಲ್ಲ. ಎಸ್, ಯಾವ ಕಾರಣಕ್ಕೋಸ್ಕರ ಹೈಕಮಾಂಡ್ ಸಾಧನಾ ಸಮಾವೇಶಕ್ಕೆ ಬರಲಿಲ್ಲ? ಹಾಗಾದರೆ ಹೈಕಮಾಂಡು ಸಿದ್ದರಾಮಯ್ಯ ಅವರ ಮೇಲೆ ಏನಾದರೂ ಮುನಿಸಿಕೊಂಡು ಬಿಟ್ರಾ? ಯಾವುದೇ ಒಂದು ಸಭೆ ಸಮಾರಂಭ ಅಂತಂತಂದರೆ ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ನ ಏನು ರಾಜ್ಯ ಕಾಂಗ್ರೆಸ್ನ ಶಾಸಕರಿದ್ದಾರಲ್ಲ, ಅವರೆಲ್ಲರೂ ಕೂಡ ಹೈಕಮಾಂಡ್ ಅವರ ಒಂದು ಅನುಮತಿಯನ್ನು ಪಡೆದು ಒಂದು ಸಾಧನಾ ಸಮಾವೇಶವನ್ನು ಮಾಡ್ತಲೇ ಇದ್ರು. ಈ ಹಿಂದೆ ಸಿದ್ದರಾಮೋತ್ಸವ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ನ ನಾಯಕರು ಕೂಡ ಬಂದಿದ್ದರು. ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ರಾಷ್ಟ್ರೀಯ ಹೈಕಮಾಂಡ್ನ ನಾಯಕರು, ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ರಾಜ್ಯಕ್ಕೆ ಬಂದಿದ್ದರು. ಆದರೆ ಈ ಒಂದು ಸಾಧನಾ ಸಮಾವೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲೇ ಇದ್ದರೂ ಕೂಡ ಈ ಒಂದು ಸಾಧನಾ ಸಮಾವೇಶಕ್ಕೆ ಗೈರಾಗಿದ್ದರು. ಹಾಗಾದರೆ ಯಾವ ಕಾರಣಕ್ಕೋಸ್ಕರ ಗೈರಾಗಿದ್ದರು ಅಂದರೆ, ಎಲ್ಲ ಒಂದು ಕಡೆ ಈ ಒಂದು ಗೈರು ಇದೆಯಲ್ಲ, ಈ ಒಂದು ಅಂದರೆ ಎಲ್ಲ ಒಂದು ಕಡೆ ಈ ಒಂದು ಸಾಧನಾ ಸಮಾವೇಶಕ್ಕೆ ಹೈಕಮಾಂಡ್ನ ನಾಯಕರು ಬರದೇ ಇರುವಂಥದ್ದು ಒಂದು ಸಿದ್ದರಾಮಯ್ಯ ಅವರಿಗೆ ಬೇರೆ ರೀತಿಯಾದಂತಹ ಒಂದು ಮೆಸೇಜನ್ನು ಕೊಟ್ಟು ಬಿಟ್ರಾ ಅನ್ನೋ ಒಂದು ಮಾತು ಈಗ ಕೇಳಿ ಬರ್ತಿರುವಂತಹದ್ದು. ಈ ಎಲ್ಲ ವಿಚಾರಗಳ ಬಗ್ಗೆ ಆರ್ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಅಂದರೆ ದೆಹಲಿಗೆ ಕಳಿಸಬೇಕಾದಂತಹ ಒಂದು ಲೆಕ್ಕ ಏನಿದೆಯಲ್ಲ, ಆ ಲೆಕ್ಕದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಆರ್ ಅಶೋಕ್ ಅವರು ಎತ್ತಿರುವಂಥದ್ದು. ಅಂದರೆ ಸರ್ಕಾರ ಬಂದು 2.5 ವರ್ಷ ಆಗಿದೆ. 2.5 ವರ್ಷದಿಂದ ರಾಜ್ಯದಿಂದ ಕೇಂದ್ರಕ್ಕೆ, ಅಂದರೆ ದೆಹಲಿಗೆ, ಅಂದರೆ ದೆಹಲಿ ಅಂತಂತಂದರೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಹಣ ಹೋಗ್ತಾ ಇತ್ತಾ ಅನ್ನೋ ಒಂದು ಮಾತನ್ನು ಈಗ ಆರ್ ಅಶೋಕ್ ಅವರು ಪ್ರಸ್ತಾಪ ಮಾಡಿರುವಂಥದ್ದು. ಈ ಒಂದು ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಸರಿಯಾಗಿ ರಾಜ್ಯದಿಂದ ಹಣ ಹೋಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಸಾಧನಾ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ವೇಣುಗೋಪಾಲ್ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಇವರು ಯಾರೂ ಕೂಡ ಈ ಒಂದು ಸಾಧನಾ ಸಮಾವೇಶಕ್ಕೆ ಬಂದಿಲ್ಲ ಅಂತ ಹೇಳಿ ಆರ್ ಅಶೋಕ್ ಅವರು ವ್ಯಂಗ್ಯ ಮಾಡ್ತಾ ಇರುವಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡೆ ಇದೆಯಲ್ಲ, ಆ ಒಂದು ನಡೆ ಈಗ ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಈಗಾಗಲೇ ಈ ಒಂದು ಸಾಧನಾ ಸಮಾವೇಶದ ಕಾರ್ಯಕ್ರಮ ನಡೆಯುವಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲೇ ಇದ್ದರೂ ಕೂಡ ಈ ಒಂದು ಸಾಧನಾ ಸಮಾವೇಶಕ್ಕೆ ಬರದೇ ಇರುವುದು ಹಲವು ಅಚ್ಚರಿಗೆ ಈಗ ಅನುಮಾನ ಮೂಡಿಸಿರುವಂತಹದ್ದು. ಸೊ ಇದನ್ನು ಈಗಾಗಲೇ ವಿಪಕ್ಷಗಳು ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಟೀಕೆಯನ್ನು ಮಾಡ್ತಿರುವಂತಹದ್ದು. ಹಾಗಾದರೆ ಸಿದ್ದರಾಮಯ್ಯ ಅವರ ಮೇಲೆ ಹೈಕಮಾಂಡ್ ಮುನಿಸಿಕೊಂಡು ಬಿಡ್ತಾ, ಸಿದ್ದರಾಮಯ್ಯ ಅವರನ್ನ ಸಿ ಎಂ ಸ್ಥಾನದಿಂದ ಕೆಳಗಿಳಿಸ್ಬಿಡ್ತಾರಾ?
ಸಿದ್ದರಾಮಯ್ಯ ಅವ್ರನ್ನ CM ಸ್ಥಾನದಿಂದ ಕೆಳಗಿಳಿಸಿ ಏನು DCM ಆಗಿರುವಂತಹ DK ಶಿವಕುಮಾರ್ ಅವ್ರನ್ನ CM ಸ್ಥಾನಕ್ಕೆ ಕೂರಿಸ್ಬಿಡ್ತಾರ? ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳು ಈಗ ಈ ಒಂದು ಸಾಧನಾ ಸಮಾವೇಶದ ಕಾರ್ಯಕ್ರಮಕ್ಕೆ ಏನು ಹೈಕಮಾಂಡ್ ಬರಲಿಲ್ವ, ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಬರಲಿಲ್ವ, ಸೊ ಎಲ್ಲ ವಿಚಾರಗಳಿಗೂ ಕೂಡ ಒಂದಷ್ಟು ಪುಷ್ಟಿ ಕೊಡುವಂತೆ ಈಗ ಕಾಣ್ತಾ ಇರುವಂತಹದ್ದು. ಸೊ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ, ಯಾವ ರೀತಿಯಾದಂಥ ಒಂದು ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದುನೋಡಬೇಕಾಗುತ್ತೆ. ಯಾಕೆಂತಂದರೆ ಸಿದ್ದರಾಮಯ್ಯವರು ಈಗಾಗಲೇ ಒಂದು ಹೆಜ್ಜೆ ಮುಂದೆ ಇರುವಂತಹದ್ದು. ಅಂದರೆ ಹೈಕಮಾಂಡ್ಗೂ ಕೂಡ ಸೆಡ್ಡು ಹೊಡೆದು ತನಗೆ ಏನು ಬೇಕೋ ಅದೆಲ್ಲವನ್ನೂ ಕೂಡ ಮಾಡಿಕೊಳ್ಳೋದ್ರಲ್ಲಿ ಸಿದ್ದರಾಮಯ್ಯವರು ನಿಸ್ಸೀಮರಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಹೀಗಂತ ನಾವು ಹೇಳ್ತಿಲ್ಲ, ಆರ್ ಅಶೋಕ್ ಅವರು ಹೇಳ್ತಿರುವಂಥದ್ದು. ಯಾಕಂತಂದರೆ ಆರ್ ಅಶೋಕ್ ಅವರ ಒಂದೊಂದು ಸ್ಟೇಟ್ಮೆಂಟು ಕೂಡ ಮುಂಬರುವಂತಹ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆಗಳು ಆಗುವಂತಹ ಲಕ್ಷಣಗಳು ಅವರ ಒಂದು ಸ್ಟೇಟ್ಮೆಂಟಲ್ಲಿ ಕಾಣ್ತಿರುವಂಥದ್ದು. ಅಂದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಅಂದರೆ ಸೆಂಟ್ರಲಲ್ಲಿ ಏನಿದಾರಲ್ಲ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲರಿಗೂ ಕೂಡ ಅಲ್ಲಿ ಯಾವುದೇ ಒಂದು ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ರಾಜ್ಯದಿಂದ ಹಣ ಹೋಗ್ತಾ ಇತ್ತು. ಸೊ ರಾಜ್ಯದಿಂದ ಹಣ ಹೋಗೋದ್ರಿಂದ ಇಲ್ಲ ಒಂದು ಕಡೆ ರಾಜ್ಯವನ್ನು ಅಂದರೆ ರಾಜ್ಯ ಸರ್ಕಾರವನ್ನು ATM ಆಗಿ ಅವರು ಮಾಡ್ಕೊಂಡ್ಬಿಟ್ಟಿದ್ರು ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ರು. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯವರು ಅಷ್ಟು ಹಣವನ್ನು ಕೊಟ್ಟಿಲ್ಲ ಅನಿಸುತ್ತೆ. ಸೊ ಹಾಗಾಗಿ ಸಾಧನಾ ಸಮಾವೇಶಕ್ಕೆ ಎಲ್ಲರೂ ಕೂಡ ಗೈರಾಗಿದ್ದಾರೆ ಅನ್ನೋ ಒಂದು ಮಾತನ್ನು ಈಗ ಆರ್ ಅಶೋಕ್ ಅವರು ಹೇಳಿರುವಂಥದ್ದು. ಸೊ ಇದಕ್ಕೆ ಸಿದ್ದರಾಮಯ್ಯವರು ಮತ್ತು ಅವರ ಸಚಿವ ಸಂಪುಟದ ಸಚಿವರುಗಳು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಇದು ಈ ಕ್ಷಣದ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.